हाय, क्या भाई तुम्हारे YouTube चैनल का नाम क्या है? ಕೋಟೆನಾಡು ಹುಡುಗ ಪ್ರಜ್ವಲ್ कौन सा तुम? ಕರ್ನಾಟಕ कर्नाटक से किधर? ಚಿತ್ರದುರ್ಗ चित्रदुर्ग हम बैंगलोर KGF ನಿಮ್ದು ನಮ್ ಕನ್ನಡಿಗರು ಸಿಕ್ಕಿದ್ದಾರೆ ಬ್ರೋ ಏನ್ ಆರಾಮ ಏನ್ ಬ್ರೋ ಆರಾಮ್ ಬ್ರೋ ಏನ್ ಯಾರ್ಯಾರು ಬಂದಿದ್ದೀರಾ? ಒಬ್ರೇ ಬಂದಿದ್ದೀರಾ? ಇಬ್ರೇ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಕೋಟೆನಾಡು ಹುಡುಗ ಪ್ರಜ್ವಲ್ ಮಾತನಾಡ್ತಾ ಇರೋದು. ಗೈಸ್, ಎಲ್ಲ ನನ್ನ ನೆಚ್ಚಿನ ವೀಕ್ಷಕರಿಗೆ ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಗೈಸ್, ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂದರೆ ವಾಸ್ಕೋ ಡ ಗಾಮ ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ ಅಟ್ ಪ್ರೆಸೆಂಟು. ಸೊ ನಾನು ನಿಮಗೆ ತೋರ್ಸೋಕೆ ಬಂದಿದ್ದೀನಿ ಗೋವಾ. ಸೊ ಗೋವಾದಲ್ಲಿ ಯಾವ ಥರ ಇರುತ್ತೆ, ಎಲ್ಲೆಲ್ಲಿಗೆ ಹೋಗ್ತೀನಿ, ಹಾಗೆ ಇಲ್ಲಿ ರೂಮ್ಸು ಮತ್ತು ಡಾರ್ಮೆಟ್ರಿ ಎಷ್ಟಕ್ಕೆ ಸಿಗುತ್ತೆ ಎಲ್ಲದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಬನ್ನಿ, ಇಲ್ಲಿಂದ ನಾವು ಇವಾಗ ಬಸ್ ಹತ್ಕೊಂಡು ನಾವು ಬಾಗಾ ಬೀಚ್ ಕಡೆ ಹೋಗೋಣ. ಸೊ ಲೆಟ್ಸ್ ಗೋ ಗೈಸ್. ನಿಮಗೆ ವಾಸ್ಕೋ ಡಿ ಗಾಮ ರೈಲ್ವೆ ಸ್ಟೇಷನ್ಗೆ ಬಂದು ಇಳಿದಿದ ತಕ್ಷಣ ಸೊ ನೋಡಿ, ಅಲ್ಲಿ ಆ ಕಡೆ ಇರೋದು ರೈಲ್ವೆ ಸ್ಟೇಷನ್ನು. ಸೊ ರೈಲ್ವೆ ಸ್ಟೇಷನ್ ಇಳಿದು ಮುಂದೆ ಸ್ಟ್ರೈಟಾಗಿ ಬಂದರೆ ಸೊ ಇಲ್ಲೇ ನಿಮಗೆ ಬಸ್ ಸ್ಟ್ಯಾಂಡ್ ಸಿಗುತ್ತೆ. ನೋಡ್ಬೋದು, ಅಲ್ಲಿ ಬಸ್ಸಸ್ ಎಲ್ಲ ನಿಂತಿದೆ. ಸೊ ಅಲ್ಲಿಗೆ ಹೋಗಿ ಬಸ್ ಹತ್ಕೊಂಡು ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಗೈಸ್, ನಾವು ವಾಸ್ಕೋ ಡಿ ಗಾಮದಿಂದ ಬಂದಿದ್ದು. ಸೊ ಇದೇ ಬಸ್ಸಲ್ಲಿ ನೋಡಿ, ಎಲೆಕ್ಟ್ರಿಕಲ್ಲು. ಈ ಬಸ್ ಹತ್ಕೊಂಡು 35 ರುಪೀಸು ಒಬ್ಬರಿಗೆ ತಗೊಳ್ತಾರೆ. ಅಲ್ಲಿಂದ ಪಣಜಿಮಿಗೆ ಬರಬೇಕು. ಈಗ ಪಣಜಿಮಿಂದ ಕಲ್ಲಂಗುಡ್ ಬೀಚಿಗೆ ಹೊರಟಿದ್ದೀವಿ. ಸೊ ಬನ್ನಿ. ಸೊ ನೋಡಿ, ಇಲ್ಲಿ ವಾಶ್ರೂಮ್ ಇಲ್ಲೇ ಇದೆ. ಇಲ್ಲಿ ನಮ್ಮ ಕರ್ನಾಟಕ ಬಸ್ಸಸ್ ಎಲ್ಲ ಇದೆ. ಸೊ ಅಲ್ಲಿ ನೋಡಿ, ಇಲ್ಲಿ ಬಸ್ ನಿಂತಿದೆಯಲ್ಲ. ಸೊ ಈ ಬಸ್ಸೇ ಇವಾಗ ಕಲ್ಲಂಗುಡ್ಗೆ ಹೋಗುತ್ತೆ. ಸೊ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ಕಲ್ಲಂಗಡ್ ಬೀಚ್. ಸೊ ಗೈಸ್, ನೋಡ್ತಾ ಇದ್ದೀರಾ ನೀವು, ಇವಾಗ ಬೀಚಿಗೆ ಬಂದಿದ್ದೀನಿ. ಇಲ್ಲಿಂದ ಬಾಗಾ ಬೀಚು ಒಂದು 2 ಕಿಲೋಮೀಟ್ರ್ ಇದೆ ಅಷ್ಟೇ. ಸೊ ಈ ಬೀಚು ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸೊ ಇಲ್ಲೆಲ್ಲ ಆಟ ಆಡ್ತಾ ಇದ್ದಾರೆ. ಸೊ ನಾವಿವಾಗ ಡಾರ್ಮೆಟ್ರಿ ಮಾಡಬೇಕು. ಸೊ ಇವಾಗ ಹೋಗಿ ಡಾರ್ಮೆಟ್ರಿ ಮಾಡಿಕೊಂಡು ತಿಂಡಿ ತಿಂದ್ಕೊಂಡು ಬ್ಯಾಗೆಲ್ಲ ಅಲ್ಲಿಟ್ಟು ಬಂದು ನೀರಲ್ಲಿ ಆಟ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಆಮೇಲೆ ಸ್ನಾನ ಗಿನ ಮಾಡಿಕೊಂಡು ಹೋಗಬೇಕು. ಸಕ್ಕತ್ತಾಗಿದೆ ಬೀಚ್ ಮಾತ್ರ. ಸೊ ಇದನ್ನ ಮುಗಿಸ್ಕೊಂಡು ನಾನು ಬಾಗಾ ಬೀಚ್ ಕೂಡ ಹೋಗ್ಬೇಕಂತ ಇದ್ದೀನಿ. ಸೊ ಬನ್ನಿ, ಇವಾಗ ನಾವು ಇಲ್ಲಿಂದ ಹೋಗಿ ರೂಮ್ ಮಾಡಿಕೊಂಡು, ರೂಮ್ ಎಷ್ಟಕ್ಕೆ ಸಿಗುತ್ತೆ ನೋಡಿ, ಇಲ್ಲ ಡಾರ್ಮೆಟ್ರಿ ಮಾಡಿಕೊಂಡು ಅದ್ರದ್ದು ನಿಮಗೆ ಡೀಟೇಲ್ಸ್ ಎಲ್ಲ ತಿಳಿಸ್ತೀನಿ. ಸೊ ಈಗ ರೂಮ್ ಕಡೆ ಹೋಗೋಣ ಬನ್ನಿ. ಹಾಯ್ ಗೈಸ್, ಸೊ ನಾನು ಫೈನಲಿ ಹೇಳ್ದಾಗೆ ನಿಮಗೆ ರೂಮ್ನ ತಗೊಂಡಿದ್ದೀನಿ. ಸೊ ನೋಡ್ಬೋದು ನೀವು, ನನ್ನ ರೂಮು ಈ ಥರ ಇದೆ. ಸೊ ನೋಡಿ, ಚೆನ್ನಾಗಿದೆ ರೂಮು, ದೊಡ್ಡದೇ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಅವರು ನನಗೆ ಹೇಳಿದ್ದು 500 ಹೇಳಿದ್ದಾರೆ. ಸೊ ಕೊಡ್ಬೋದು ಅಂತ ಹೇಳ್ಕೊಂತೀನಿ ನಾನು. ಗೈಸ್ ನೋಡಿ, ವಾಶ್ರೂಮು ಕೂಡ ತುಂಬ ನೀಟಾಗಿದೆ. ಸೊ ಚೆನ್ನಾಗಿದೆ ರೂಮು. 500 ರೂಪಾಯಿ ಕೊಡೋದು ವರ್ತ್ ಅನಿಸುತ್ತೆ. ಸೊ 24 ಅವರ್ಸಿಗೆ 500 ರೂಪಾಯಿ ಇಸ್ಕೊಳ್ತಾರೆ. ಸೊ ಆರಾಮಾಗಿ ಕೊಟ್ಟು ಇರ್ಬೋದು. ಸೊ ಇದಿರೋದು ಬೀಚ್ ಹತ್ರನೇ ಇರೋದು. ಸೊ ನಾನಿವಾಗ ನಿಮಗೆ ಇಲ್ಲಿಂದ ಬಾಗಾ ಬೀಚಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಸೊ ಬನ್ನಿ, ಬಾಗಾ ಬೀಚಿಗೆ ಹೋಗಿ ಸಿಗೋಣ. ಹಾಯ್ ಗೈಸ್, ಸೊ ನಾನಿವಾಗ ಹೋಗ್ತಾ ಇದ್ದೀನಿ ಬಾಗಾ ಬೀಚ್ ಕಡೆ. ಸೊ ಬಾಗಾ ಬೀಚಿಗೆ ಹೋಗೋದಕ್ಕೂ ಮುಂಚೆ ನಿಮ್ಗೊಂದು ತೋರಿಸ್ಬೇಕು. ಏನಂದರೆ, ನಾನು ಬೆಳಿಗ್ಗೆ ಟಿಫನ್ ಮಾಡಿದ ಜಾಗ. ಸೊ ನೋಡಿ, ಇಲ್ಲಿ ಇದೆ ರಾಜಾಸ್ ಕೋಲ್ಡ್ ಡ್ರಿಂಕ್ ಅಂತ. ಇದು ಹೊಸಪೇಟೆ ಅವ್ರದ್ದು ಹೋಟೆಲು. ಸೊ ನಾನು ಇಲ್ಲೇನೆ ಟಿಫನ್ ತಿನ್ಕೊಂಡು ಆರಾಮಾಗಿ ಚಿತ್ರಾನ್ನ ಮತ್ತು ಪಲಾವ್ ಎಲ್ಲ ಸಿಕ್ತು. ಸೊ ತಿನ್ಕೊಂಡು ಇಲ್ಲಿಂದ ನಾನು ಹೊರಟಿದ್ದು. ಗೈಸ್, ಸ್ಟಾರ್ಟಿಂಗ್ ನಿಮಗೆ ವಾರ್ನಿಂಗ್ ಬೋರ್ಡ್ ಹಾಕಿದ್ದಾರೆ ನೋಡಿ. ಸೊ ಏನೇನು ಮಾಡಬಾರ್ದಂತ, ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲಿಂಗ್ ಈಸ್ ಪ್ರೊಹಿಬಿಟೆಡ್ ಅಂತ ಹಾಕಿದ್ದಾರೆ. ವೆಲ್ಕಮ್ ಟು ಕಲ್ಲಂಗಡ್ ಬೀಚ್, ಸ್ವಿಮ್ಮಿಂಗ್ ಈಸ್ ನಾಟ್ ಪರ್ಮಿಟೆಡ್. ಗೈಸ್, ನಾನು ಆಲ್ರೆಡಿ ಅವಾಗ್ಲೇ ಬಂದು ಸ್ವಿಮ್ಮಿಂಗ್ ಎಲ್ಲ ಮಾಡ್ಕೊಂಡು ಹೋದೆ. ನನಗೆ ಸ್ವಿಮ್ಮಿಂಗ್ ಬರಲ್ಲ, ಆದ್ರೂ ಇಲ್ಲೇನು ಜಾಸ್ತಿ ಒಂದೇ ಸತಿ ಡೀಪ್ ಇಲ್ಲ ಬೀಚು. ಸೊ ಹಂಗಾಗಿ ನಾನು ಆರಾಮಾಗಿ ಆಟ ಮಾಡ್ಕೊಂಡು ಹೋದೆ. ಯಾಕೆಂದರೆ ಫೋನ್ ಅಲ್ಲೇ ಬಿಟ್ಟು ಬಂದಿರೋದ್ರಿಂದ ವೀಡಿಯೋ ಏನು ಮಾಡಿಲ್ಲ. ಸೊ ಆರಾಮಾಗಿ ಬಂದು ಆಟ ಆಡ್ಕೊಂಡು 1-2 ಅವರ್ಸು ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿಂದ ಮತ್ತೆ ರಿಪೀಟು ರೂಮ್ಗೆ ಹೋದೆ. ಸೊ ಈ ಥರ ಬೋಟಿಂಗ್ಗೆ 200 ರೂಪಾಯಿ ಚಾರ್ಜ್ ಮಾಡ್ತಾರಂತೆ. ಯಾಕೆಂದರೆ ಅಲ್ಲಿ ಸೆಂಟ್ರಲ್ ಇದೆ ನೋಡಿ, ಆ ಬೋಟ್ಸ್ ಇದೆಯಲ್ಲ, ಸೆಂಟ್ರಲ್ ಪಾರ್ಕ್ ಮಾಡಿದಾರಲ್ಲ, ಆ ಸೆಂಟ್ರಲ್ ಪಾರ್ಕ್ ಮಾಡಿರೋಂಥ ಬೋಟ್ಸ್ಗಳ್ನ ಸುತ್ತಿಸ್ಕೊಂಡು ಸೊ ಇಲ್ಲಿಗೆ ಮತ್ತೆ ನಮ್ಮನ್ನ ರಿಪೀಟ್ ಕರ್ಕೊಂಬರ್ತಾರಂತೆ. ಸೊ ಇದಕ್ಕೆ ಅವ್ರು ಚಾರ್ಜ್ ಮಾಡೋದು ಅಮೌಂಟ್ ಬಂದ್ಬಿಟ್ಟು 200 ಅಂತೆ ಅಷ್ಟೇ. ಸೊ ಆರಾಮಾಗಿ ಹೋಗ್ಬೋದು. ಆದರೆ ಬಟ್ ಅಲ್ಲಿ ಜಾಸ್ತಿ ಹೊತ್ತು ನಿಲ್ಸಲ್ಲ ನಮಗೆ. ಅಂದರೆ 200ಗೆ ನಮಗೆ 5 to 6 minutes ಆರ್ 10 minutes ಒಳಗಡೆ ರಿಟರ್ನ್ ಕರ್ಕೊಂಬಂದ್ಬಿಡ್ತಾರೆ. ಸೊ ನಿಮಗೆ ಇಲ್ಲಿ ಬೈಕ್ ರೈಡ್ ತಗೊಂಡ್ರೆ ಅವ್ರಿಗೆ ಎಕ್ಸ್ಟ್ರಾ ನಿಮಗೆ ಒಬ್ಬ ಬರ್ತಾರೆ ಗೈಡು. ಸೊ ಅವರೇ ನಿಮಗೆ ಎಲ್ಲ ನೋಡ್ಕೊಳ್ತಾರೆ. ನೋಡಿ, ಅಲ್ಲಿ ಪ್ಯಾರಾಚೂಟ್ ರೈಡ್ ಕೂಡ ಇದೆ.
ಯಾರೋ ಪ್ಯಾರಾಚೂಟ್ ರೈಡ್ ಹೋಗಿದ್ದಾರೆ. ಸೊ ಅಲ್ಲಿ ಬೋಟ್ ಹೋಯ್ತು. ಇಲ್ಲಿ ವಾಟರ್ ಬೈಕ್ ತರ ಅದೇನು ಅಂತ ಹೆಸರು ಗೊತ್ತಿಲ್ಲ ನನಗೆ ಪರ್ಫೆಕ್ಟ್ ಆಗಿ. ಸೊ ವಾಟರ್ ಬೈಕ್ ಅಂತ ಅನ್ಕೊಂಡಿದ್ದೀನಿ. ಸೊ ಲೈಕ್ ಅದೇ ತರ ಇದೆಯಲ್ಲ, ಸೊ ಅದಕ್ಕೋಸ್ಕರ ಅಷ್ಟೇ. ಆಲ್ಮೋಸ್ಟ್ ಗೋವಾಗೆ ಬರೋದು ಎಲ್ಲರೂ ಯಾಕೆ ಅಂದ್ರೆ ಡ್ರಿಂಕ್ಸ್ ಇಲ್ಲಿ ಸ್ವಲ್ಪ ಚೀಪಾಗಿ ಸಿಗುತ್ತೆ ಅಂತ. ಹೌದು, ಆ್ಯಕ್ಚುಲಿ ಚೀಪಾಗೆ ಸಿಗುತ್ತೆ. ಹಂಗೆ ಎಲ್ಲರೂ ಸ್ವಲ್ಪ ಜಾಸ್ತಿ ಮೂಢನಂಬಿಕೆ ಇದೆ. ಏನಂದರೆ ಊಟ ಇಲ್ಲಿ ಹೆವಿ ಕಾಸ್ಟ್ಲಿ ಹೇಳ್ತಾರೆ. ಸೊ ಹಂಗೆ ಹಿಂಗೆ ಅಂತ. ಸೊ ಜಾಸ್ತಿ ಏನಿಲ್ಲ ಗುರು, ನಮ್ಮ ಸ್ಟೇಟ್ಗಿನ ಒಂದು 10 ರಿಂದ 20 ರೂಪಾಯಿ ಎಲ್ಲ ಜಾಸ್ತಿ ಇದೆ ಅಷ್ಟೇ. ಸೊ ಎಗ್ ರೈಸು, ಫ್ರೈಡ್ ರೈಸು, ನೂಡಲ್ಸು ಅದೆಲ್ಲ ನಮಗೆ ಇಲ್ಲಿ 80 ರೂಪಾಯಿ ಇಲ್ಲ 90 ರೂಪಾಯಿ ಒಳಗಡೆ 80 ರೂಪಾಯಿ 70 ರೂಪಾಯಿ ಅಷ್ಟೇ, 90 ರೂಪಾಯಿಗೂ ಹೋಗಲ್ಲ. ಸೊ ಬಿರಿಯಾನಿ ಎಲ್ಲ 120 ನಾರ್ಮಲ್ ಆಗಿ ಹೇಳಿದ್ರೆ. ನೀವು ಸ್ವಲ್ಪ ಹೈ ಕ್ವಾಲಿಟಿ ಇಲ್ಲ ಡಾಬಾ ಹೋಗ್ತೀವಂದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಡಾಬಾಗೆಲ್ಲ ಹೋಗ್ತೀವಂದ್ರೆ ನಮ್ಮ ಕಡೆನೇ ಜಾಸ್ತಿ ಇದೆ. ಹಾಯ್ ಬ್ರೋ. ಹಾಯ್. ಬೇರೆ ಫ್ರಮ್ ಹುಬ್ಬಳ್ಳಿ. ನಿಮ್ದು? ನಮ್ಮ ಕನ್ನಡಿಗರು ಸಿಕ್ಕಿದ್ದಾರೆ. ಬ್ರೋ ಏನ್ ಆರಾಮ? ಏನ್ ಬ್ರೋ ಆರಾಮ್ ಬ್ರೋ. ಯಾರ್ಯಾರು ಬಂದಿದ್ದೀರಾ? ಒಬ್ರೇ ಬಂದಿದ್ದೀರಾ? ಇಬ್ರೇ. ಎಲ್ಲಿ ನಿಮ್ ಫ್ರೆಂಡ್ ಇಲ್ಲೇ ಅದ ನೋಡಿ. ಹೌದಾ? ಓಕೆ ಬ್ರೋ. ಸೊ ಗೈಸ್ ಯಾರೋ ಹೊಸಬ್ರು ಬರ್ತಾ ಇದಾರೆ, ನಮ್ಮ ಫ್ರೆಂಡ್ಸ್ ಮಾಡ್ಕೊಳೋಣ. ಬ್ರೋ ನಿಮ್ಮ ಹೆಸರು? ಪ್ರಜ್ವಲ್. ನನ್ನ ಹೆಸರು ಕೂಡ ಪ್ರಜ್ವಲ್ ಏನಾ? ಹಾ ಬ್ರೋ. ಇಮ್ರಾನ್. ಓಕೆ ಬ್ರೋ. ನೀವು ಹುಬ್ಳಿನಾ? ಪ್ರಜ್ವಲ್ ಅಂತ ಬ್ರೋ. ಹಾ, ಕೋಟೆನಾಡು ಹುಡುಗ ಪ್ರಜ್ವಲ್ ಅಂತ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಬ್ರೋ. ಯಾವಾಗ ಬಂದಿದ್ದು ಬ್ರೋ ನೀವು? ನಾವು ನಿನ್ನೆ ಮಂಡ್ಯ ಬಂದಿವಿ ಬ್ರೋ. ಹೌದಾ? 2 ದಿನ ಆಯ್ತು. 2 ದಿನ ಆಯ್ತು. ಇದು 3ನೇ ದಿವಸನಾ? ಹಾ. ಹೆಂಗಿದೆ ಬ್ರೋ ಗೋವಾ ಲೈಫ್? ಗೋವಾ ಲೈಫ್ ಎಲ್ಲ ತುಟ್ಟಿ ಬ್ರೋ. ಏನೆಲ್ಲ ಡಬಲ್ ರೇಟ್. ಹಾ, ಅಮೌಂಟ್ ಇದ್ರೆ ಚಿಂದಿ ಅಲ್ವಾ? ಅಷ್ಟೇ. ಸೊ ಗೈಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾ ಇದ್ದಾರೆ ನನ್ನನ್ನ. ಸೊ ಅಕೌಂಟ್ ಹುಡುಗ ಕೊಟ್ಟಿದ್ರು, ಅಕೌಂಟ್ ಹುಡುಗ ಕೊಟ್ಟಿದ್ದೀನಿ ನೋಡಿ ಬ್ರೋ. ಏನ್ ಹೇಳಕ್ಕಿರಲ್ಲ, ಸಪೋರ್ಟ್ ಮಾಡ್ಬೇಕು ಮತ್ತೆ. ಹಾ ಬ್ರೋ, ಥ್ಯಾಂಕ್ ಯು ಬ್ರೋ. ಈ ತರ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಕನ್ನಡಿಗರು ಬೇಗ ಬೆಳೀತಾರೆ. ಹಾ, ಓಕೆ, ಥ್ಯಾಂಕ್ಸ್ ಬ್ರೋ. ಇದೇ ತರ ಎಲ್ಲರಿಗೂ ಸಪೋರ್ಟ್ ಮಾಡಿ ಬ್ರೋ, ಹೊಸ ಕ್ರಿಯೇಟರ್ಸ್ಗೆ. ನಮ್ದೆಲ್ಲ ಫ್ರೆಂಡ್ಸ್ ಗ್ರೂಪ್ ದೊಡ್ಡದಿದೆ. ಹೌದಾ? ಓಕೆ ಬ್ರೋ. ಏನ್ ಎಜುಕೇಶನ್ ಮಾಡ್ತೀರಾ ನೀವು? ನಂದು ಡಿಪ್ಲೊಮಾ ಫೈನಲ್ ಇಯರ್. ಓಕೆ ಬ್ರೋ. ಈಗ ಎಲ್ಲಿ ಈ ಕಡೆ ಬಾಗ ಬೀಚ್ ಶೂಟ್ ಮಾಡೋದಿತ್ತು, ಹೊಂಟಿದ್ದೆ. ಹಾ, ಓಕೆ, ಹೋಗೋಣ ಬನ್ನಿ. ಸರಿ ಗೈಸ್, ಇವಾಗ ನೋಡಿದ್ರಲ್ಲ ಹುಬ್ಳಿ ಮಂದಿ ಎಷ್ಟು ಸ್ವೀಟ್ ಆಗಿ ಮಾತಾಡ್ಸಿದ್ರು ಅಂತ. ಸೊ ನನ್ನವ್ರಿಗೆ ನಾನು ಹೋಗ್ತಾ ಇದ್ದೆ, ಬಂದು ನನ್ನ ಹತ್ರ ಅವರೇ ಹೆಸರು ಕೇಳಿ ಎಲ್ಲ ನೀಟಾಗಿ ಮಾತಾಡ್ಸಿದ್ರು. ಸೊ ನಮ್ಮ ಕನ್ನಡಿಗರೇ ಅಷ್ಟೇ ಗುರು, ಅವರು ಎಲ್ಲಾದ್ರೂ ನೋಡಿದ್ರೆ ಮಾತ್ರ ಬಿಡಲ್ಲ, ಆರಾಮಾಗಿ ಬಂದು ಮಾತಾಡಿಸ್ತಾರೆ. ಸೊ ಈ ಥರ ಮಾತಾಡ್ಸೋದು ನೋಡಿದ್ರೆ ನಮಗೂ ಕೂಡ ತುಂಬ ಖುಷಿ ಆಗುತ್ತೆ. ಸೊ ಯಾರಾದರೂ ಕಂಟೆಂಟ್ ಕ್ರಿಯೇಟರ್ಸು ಬೆಳೀತಿದ್ದಾರೆ ಅಂದರೆ ಸೊ ಈ ಥರ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಹೇಳ್ತಾ. हाय ब्लॉग. हाय ब्रो. हाय. क्या भाई तुम्हारे YouTube चैनल का नाम क्या है? ಕೋಟೆನಾಡು ಹುಡುಗ ಪ್ರಜ್ವಲ್. ಕಾಣಿಸೋ ತುಮ್ ಕರ್ನಾಟಕ ಸಿಕ್ಕಿದ್ದಾರೆ. ಚಿತ್ರದುರ್ಗ. हम बैंगलोर ये डालो चैनल का नाम. वेलकम टू चैनल. गाइस अपने भाई को सपोर्ट करो, बहुत लाइक करो, सब्सक्राइब करो. आओ, हमारा भाई नहीं दिख रहे. अपने भाई को सपोर्ट करो. हम भी बहुत अच्छा कंटेंट बनाते हैं. हमारे भाई भी दिखाते हैं. थैंक यू ब्रो, थैंक यू सो मच. कुशाल गाइस ये नेटवर्क नहीं है, घर को नहीं आ रहा, सो आ जाता. ओके ब्रो. हां ब्रो. ಯಾವುದು ಬ್ರೋ? 1350. कौन सा? ये क्या ಚೆನ್ನಾಗಿ ಓಡ್ತಾ ಇದೆಯಾ ರೀಚ್ ಎಲ್ಲ? ಆಗ್ತಾ ಇದೆ. ಹಂಗೆ ಕಂಟಿನ್ಯೂ ಮಾಡಿ. ಓಕೆ, ಥ್ಯಾಂಕ್ ಯು ಬ್ರೋ. ಆಗತ್ತೆ ಬ್ರೋ, ಒಳ್ಳೇದಾಗುತ್ತೆ. ನೀವು ಆಗತ್ತೆ. ಸೋಲೋ ಟ್ರಾವೆಲರ್. ಗುಡ್. ಎಜುಕೇಶನ್ ಮಾಡ್ತಾ ಇದ್ದೀನಿ, ಹಾಗೆ ಇದು ಮಾಡ್ತಾ ಇದ್ದೀನಿ. ಮಾಡಿ. ಓಕೆ ಬ್ರೋ. ಸಬ್ಸ್ಕ್ರೈಬ್. ಬಾಯ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ಲಾರ್ದು ಮಾಡ್ತೀವಿ. ಓಕೆ ಬ್ರೋ, ಮಾಡ್ಕೊಳ್ಳಿ. ಇದಾಗ್ತಿರಲ್ಲ? ಹಾ, ಮಾಡ್ತೀವಿ ಬ್ರೋ. ಓಕೆ ಬ್ರೋ, ಬಾಯ್. ಓಕೆ ಬ್ರೋ, ಬಾಯ್. ಸೊ ಗೈಸ್ ನೋಡಿದ್ರಲ್ಲ, ನಾನು ಹೋಗ್ತಾ ಇದ್ದೆ. ಸೊ ಬೆಂಗಳೂರವರಂತೆ ಕರೆದು ಅವರೇ ಮಾತಾಡ್ಸಿದ್ರು ನನ್ನನ್ನು. ಸೊ ತುಂಬ ಒಳ್ಳೆ ಜನ. ಸೊ ಅವರೇ ಮಾತಾಡಿಸಿ, ಸೊ ಏನು ಮಾಡೋಕ್ಕಾಗಲ್ಲ, ಫುಲ್ಲು ಖುಷಿಯಾಗಿರ್ತಾರೆ ಇಲ್ಲಿ ಬಂದಾಗ. ಸೊ ಏನಕ್ಕೆ ಅಂದರೆ ಈ ವೆದರ್ಗೆ ನೋಡಿ ಯಾವ ಥರ ಇದೆ ಫುಲ್ಲು. ಸೊ ನೋಡಿ ಆಲ್ರೆಡಿ ಅಲ್ಲಿ ಸಾಂಗ್ಸ್ ಕೂಡ ಸ್ಟಾರ್ಟ್ ಆಯಿತು. ಸೊ
ಆರಾಮಾಗಿ ಫುಲ್ಲು ಪೀಸಾಗಿರ್ತಾರೆ. ಎಷ್ಟು ಸಖತ್ ಎಂಜಾಯ್ಮೆಂಟ್ ಇರುತ್ತೆ ನೋಡಿ. ಇಲ್ಲಿ ಎಲ್ಲ ಮರಳಲ್ಲಿ ಆಟ ಆಡ್ತಾರೆ, ಎಲ್ಲ ಮಾಡ್ತಾರೆ. ಸೊ ಫ್ಯಾಮಿಲೀಸ್ ಬರೋದಾದ್ರೆ ನೋಡಿ ಈ ಕಡೆ ಬರುತ್ತೆ. ಸೊ ಫ್ಯಾಮಿಲೀಸ್ ಎಲ್ಲ ಈ ಕಡೆ ಬಂದು ಆಟ ಆಡ್ಕೊಂಡು ನೀಟಾಗಿ ಹೋಗ್ತಾರೆ. ಸೊ ಇಲ್ಲೇನು ತೊಂದರೆ ಇಲ್ಲ, ಗೋವಾದಲ್ಲಿ ಯಾವುದೇ ಥರ ಜಾಸ್ತಿ ಆಳ ಇರೋದು ಅದೆಲ್ಲ ಇಲ್ಲ. ಸೊ ನಾವು ಹತ್ತತ್ರ ಮುಂದೆ 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 ಹೋದ್ರೂ ನನಗೆ 2-3 ಅಂದರೆ ನಮ್ಗೆ ಆದಷ್ಟು ಹೋದ್ರೂ ಇಲ್ಲಿವರೆಗೂ ಬರುತ್ತೆ. ಸೊ ಅದ್ರ ಮುಂದೆ ಹೋಗೋದು ನಮ್ಮ ತಪ್ಪು ಅಂದ್ಕೊಂತೀನಿ. ಸೊ ಅಲ್ಲಿ ಆಲ್ರೆಡಿ ಬೋರ್ಡ್ ಹಾಕಿದ್ದಾರೆ. ಸೊ ಅಲ್ಲಿಂದ ಮುಂದೆ ಹೋಗ್ಬಿಡಿ ಅಂತ ಹೇಳ್ತಾರೆ ಇಲ್ಲಿ. ಸೊ ಅದಕ್ಕೆ ನಾವು ಕೂಡ ಅಲ್ಲಿಂದ ಮುಂದೆ ಹೋಗಲೇ ಇಲ್ಲ ಯಾವುದೇ ಕಾರಣಕ್ಕೂ. ಸೊ ಅದಕ್ಕೆ ನಿಮಗೂ ಕೂಡ ಹೇಳ್ತೀನಿ, ಯಾವಾಗ ನಾವು ಬಂದರೆ ಸೊ ಯಾವ ಥರ ರೂಲ್ಸ್ ಇರುತ್ತೋ ಆ ಥರ ನೋಡಿಕೊಂಡು ಅಲ್ಲೇ ಆಟ ಆಡಿ ಅಲ್ಲೇ ಇದ್ಬಿಡಿ. ಸೊ ಯಾಕೆಂದರೆ ನಮಗೂ ಸೇಫು, ಅವ್ರಿಗೂ ಸೇಫ್ ಆಗಿರುತ್ತೆ. ಸೊ ನಾವು ಅಲ್ಲಿಂದ ಬಂದು ನಾವು ಸೇಫಾಗಿ ಹೋಗ್ಬೇಕು. ಯಾಕೆಂದರೆ ಇಷ್ಟೇ ಅಲ್ಲ ಜೀವನ ಕಳ್ಕೊಳ್ಳೋದಕ್ಕೆ. ಸೊ ನೋಡಿ ಇಲ್ಲಿ ರೆಡ್ ಫ್ಲಾಗ್ ಹಾಕಿದ್ದಾರೆ. ಏನಂದರೆ ಇಲ್ಲಿ ಸ್ವಲ್ಪ ಆಳ ಇರುತ್ತೆ ಅಂತ. ಸೊ ಅದಕ್ಕೆ ನೋಡಿ ಇಲ್ಲಿ ಯಾರನ್ನೂ ಬಿಟ್ಟಿಲ್ಲ ರೆಡ್ ಫ್ಲಾಗ್ ಇರೋರ ಹತ್ರ. ನೋಡಿ ಖಾಲಿ ಇದೆ. ಸೊ ಅಷ್ಟೇ, ರೆಡ್ ಫ್ಲಾಗ್ ಇರೋ ಹತ್ರ ನೀವು ಯಾವುದೇ ಕಾರಣಕ್ಕೂ ಇಳಿದು ಆಟ ಆಡೋಕ್ಕೆ ಹೋಗ್ಬೇಡಿ. ಸೊ ನೋಡ್ಬೋದು ಇಲ್ಲಿ ಎಲ್ಲ ಹಟ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಇನ್ನೇನು ನೈಟ್ ವೈಬು ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದು ನಾವು ಇವಾಗ ಸನ್ಸೆಟ್ ನೋಡೋಣ ಅಂದ್ಕೊಂಡ್ರೆ ಫುಲ್ಲು ಮೋಡ ಆಗ್ಬಿಟ್ಟಿದೆ ಗೈಸ್. ನಾನು ಅದಕ್ಕೋಸ್ಕರ ಸನ್ಸೆಟಿಗೆ ಕಾಯ್ತಾ ಇದ್ದೆ. ಸೊ ಅವಾಗಿಂದ ಸನ್ಸೆಟಿಗೆ ಕಾದಿದ್ದು ವೇಸ್ಟ್ ಆಯಿತು. ನೀವೇನಾದರೂ ವಾಟರ್ ಆ್ಯಕ್ಟಿವಿಟೀಸ್ ಆಡಬೇಕಂದ್ರೆ ಸೊ ಅಲ್ಲೇ ಹೊರಗಡೆನೆ ಬಸ್ ಇಳಿದು ಬಂದಿದ್ದ ಹತ್ರನೇ ಅಲ್ಲೇ ಸ್ವಲ್ಪ ಶಾಪ್ಗಳಿದೆ. ಸೊ ಅಲ್ಲೇ ಬುಕ್ ಮಾಡ್ಕೊಂಬಿಡಿ. ಸೊ ಬುಕ್ ಮಾಡ್ಕೊಂಡ್ರೆ ಒಳ್ಳೇದು ಅನ್ಕೊತೀನಿ. ಇಲ್ಲಿ ಬಂದರೆ ಏನು ಸಪ್ರೇಟಾಗಿ ಆಡಬೇಕು. ಸೊ ಅಲ್ಲೇ ಬುಕ್ ಮಾಡಿಕೊಂಡು ಪ್ಯಾಕೇಜ್ ತಗೊಳೋದು ಒಳ್ಳೆಯದು. ಬಟ್ ಪ್ಯಾಕೇಜಲ್ಲೂ ತುಂಬ ಸ್ಕ್ಯಾಮ್ಗಳಿದೆ. ಸೊ ನೋಡ್ಕೊಂಡು ತಗೊಳ್ಳಿ. ಯಾಕೆ ಅಂದರೆ ತುಂಬ ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದೀನಿ ತುಂಬ ಸ್ಕ್ಯಾಮ್ ಆಗುತ್ತೆ ಅಂತ ಹೇಳಿದ್ದಾರೆ ಅವರು ಕೂಡ. ಡಾಕ್ಟರ್ ಬ್ರೋ ಅವರು ಬನಾನಾ ರೈಡ್ ಮಾಡಿದಾರಲ್ಲ, ಸೊ ಆ ಗಾಡಿ ಇಲ್ಲೇ ಇದೆ ನೋಡಿ. ಸೊ ಇದೇ ಗಾಡಿನಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ. ಸೊ ಬನಾನಾ ರೈಡ್ ಅಂತ ಹೇಳ್ತಾರಲ್ಲ, ಸೊ ಆ ಗಾಡಿ ಈ ಥರ ಇರುತ್ತೆ ನೋಡಿ. ಸೊ ಇದ್ರ ಮೇಲೆ ಕುಂತು ಹೋಗೋದಷ್ಟೇ. ಸೊ ಲೈಫ್ ಜಾಕೆಟ್ ಕೊಡ್ತಾರೆ. ಆಮೇಲೆ ಆ ಥರ ಅವರೇ ಕರ್ಕೊಂಡೋಗಿ ಹಿಂದೆ ಒಬ್ಬರು ಮುಂದೆ ಒಬ್ಬರು ಇರ್ತಾರೆ. ಸೊ ಅದಕ್ಕೆ ಲೈಫ್ ಕೊಡ್ತಾರ. ನೋಡ್ಬೋದು ಅಲ್ಲೊಂದು ಬೋಟ್ ಬರ್ತಾ ಇದೆ. ಇಲ್ಲಿ ಮೇಲೆ ಕುತ್ಕೊಂಡು ಅದನ್ನೆಲ್ಲ ಕಂಟ್ರೋಲ್ ಮಾಡ್ತಾರೆ ನೋಡಿ. ವಾಗಿ-ಟಾಕಿ ಹಿಡ್ಕೊಂಡು ಫುಲ್ಲು ಎಲ್ಲರೂ ಅಲರ್ಟಾಗಿ ಇರ್ತಾರೆ. ಇಲ್ಲಿ ಒಂದೇ ಹತ್ರ ಅಲ್ಲ, ಸೊ 100ಇಂದ 200 ಮೀಟ್ರ್ ಒಳಗಡೆ ಸೊ ಅದೆಲ್ಲ ಆ ಥರ ಹಾಕೊಂಡು ಪ್ರತಿಯೊಬ್ಬರು ಕುಂತಿರ್ತಾರೆ. ಹಾಯ್ ಗಾಯ್ಸ್. ಸೊ ಗೈಸ್, ನಾನು ಹೇಳಿದ್ದೆ ನಿಮಗೆ ಬಾಗ ಬೀಚ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ. ಸೊ ನೋಡಿ ಇಲ್ಲಿ ಹಿಂದೆ ಬಾಗ ಬೀಚ್ ಅಂತ ಬೋರ್ಡ್ ಹಾಕಿದ್ದಾರೆ. ಸೊ ಬಾಗ ಬೀಚ್ನ ನಾವು ಆ್ಯಕ್ಚುಲಿ ಇವಾಗ ಎಂಟ್ರಿ ಆಗಿದ್ದೀವಿ. ಸೊ ಬಾಗ ಬೀಚ್ಗೆ ಬರೋ ಅಷ್ಟರಲ್ಲಿ ಟೈಮ್ ಆಗಿಬಿಡ್ತು. ಸೊ ಯಾಕೆಂದರೆ ಕಲ್ಲಂಗುಟ್ ಬೀಚಿಂದ ಇದೊಂದು 2 ಕಿಲೋಮೀಟರ್ಸ್ ಇದೆ. ಸೊ ನಾನು ಬೈ ವಾಕಲ್ಲಿ ಬಂದಿರೋದ್ರಿಂದ ಸೊ ಸ್ವಲ್ಪ ಹೊತ್ತು ಟೈಮ್ ಹಿಡಿತು. ಯಾಕೆಂದರೆ ಸೆಂಟ್ರಲ್ಲಿ ನಾನು ಆಟ ಆಡ್ಕೊಂಡು ಫೋಟೋಸ್ ತಗೊಂಡು ಸೊ ಬಂದಿದ್ದರಿಂದ ಸ್ವಲ್ಪ ಟೈಮ್ ಆಯಿತು. ಸೊ ನೋಡಿಲಿ ಐ ಲವ್ ಗೋವಾ ಬಾಗ ಬೀಚ್. ಸೊ ನೋಡಿಲಿ ರೆಸ್ಟೋರೆಂಟ್ ಥರ ಇದೆ. ಸೊ ಎಷ್ಟೊಂದು ಇದ್ದಾವೆ ಇಲ್ಲಿ. ನೈಟಲ್ಲಿ ಸಖತ್ತು ಡಿಲಿಷಿಯಸ್ ಆಗಿ ಮಾಡಿದ್ದಾರೆ. ಸೊ ಇಲ್ಲಿಗೆ ನಿಮಗೆ ಏನು ಬೇಕೋ ಅದನ್ನ ಅವರು ಸರ್ವಿಸ್ ಮಾಡಿಕೊಡ್ತಾರೆ. ಸೊ ಗೈಸ್ ನೋಡಿದ್ರಲ್ಲ ಹೆಂಗಿದೆ ಅಂತ. ಸೊ ನೋಡಿ ಇಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಥರ. ಸೊ ನಿಮಗೆ ಎಲ್ಲದನ್ನು ಏನು ಬೇಕೋ ಅದನ್ನು ಆರ್ಡ್ರ್ ಮಾಡಿ ಎಲ್ಲಿ ಕೂತ್ಕೊಂಡಿರ್ತೀರೋ ಅಲ್ಲಿಗೆ ತಂದು ಕೊಡ್ತಾರೆ. ಈ ಥರ ಟೇಬಲ್ ಹಾಕಿ ಸೆಟ್ ಮಾಡ್ತಾರೆ. ಸೊ ಇವರು ನೈಟೆಲ್ಲ ಇದೇ ಥರ ವರ್ಕ್ ಮಾಡ್ತಾರೆ. ಸೊ ನೈಟೆಲ್ಲ ಇದೇ ಥರ ಅವರು ಸರ್ವಿಸ್ ಮಾಡಿ ನಿಮಗೆ ಲಾಸ್ಟಲ್ಲಿ ಮತ್ತು ಬೆಳಿಗ್ಗೆ 12, 1 ಗಂಟೆ 2 ಗಂಟೆಗೆ ಸೊ ಇದನ್ನೆಲ್ಲ ಮತ್ತೆ ನೀಟಾಗಿ ಕ್ಲೀನ್ ಮಾಡ್ತಾರೆ. ಸೊ ಕ್ಲೀನ್ ಮಾಡಿ ಮತ್ತೆ ಎಲ್ಲ ಎತ್ತಿಡ್ತಾರೆ. ಸೊ ಬನ್ನಿ ಬಾಗ ಬೀಚ್ನ ಸಖತ್ತಾಗಿದೆ. ಲೈಟಿಂಗ್ಸ್ ಎಲ್ಲ ನಿಮಗೆ ತೋರಿಸ್ತೀನಿ. ಫುಲ್ಲು ಬಾಗ ಬೀಚ್ನ ತೋರಿಸ್ತೀನಿ. ನೈಟ್ ಲೈಫ್ದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಹೇಗೆ ಅಂದರೆ ನಿಮಗೆ ನಾನು ಇಲ್ಲಿಗೆ ಬಂದಿದ್ದರಿಂದ ಹಿಡಿದು ಬೆಳಿಗ್ಗೆ ಏನು ಮಾಡಿದೆ, ಎಲ್ಲಿ ಟಿಫನ್ ತಿಂದೆ, ಹಾಗೆ ಏನೇನು ಮಾಡಿದೆ ಅಂತ ಎಲ್ಲ ತಿಳಿಸಿದ್ದೀನಿ. ಸೊ ಗೈಸ್, ನಿಮಗೆ ತೋರಿಸೋದಕ್ಕೋಸ್ಕರ ಮಧ್ಯಾಹ್ನ ನಾನು ಊಟ ಮಾಡಲೇ ಇಲ್ಲ. ಯಾಕೆಂದರೆ ಅಲ್ಲಿಂದ ವಾಪಸ್ ಬಂದೆ. ಸೊ ವೆಜ್ಜು ಇಲ್ಲಿಂದ ಹತ್ರ ಎಲ್ಲೂ ಸಿಗಲಿಲ್ಲ. ಸೊ ಸ್ವಲ್ಪ ದೂರ ಹೋಗಬೇಕು ಅಂದರು. ಸೊ ಹಂಗಾಗಿ ನಾನು ಏನೋ ತಿನ್ನಲಿಲ್ಲ. ಆಗ ನನಗೂ ಸ್ವಲ್ಪ ಹೊಟ್ಟೆ ಹಸ್ತಿರ್ಲಿಲ್ಲ. ಸೊ ಹಂಗಾಗಿ ಬಂದೆ. ಸೊ ನೋಡ್ಬೋದು ನೀವು ಇಲ್ಲಿ ಸಕ್ಕತ್ತಾಗಿದೆ
ನೈಟ್ ಲೈಫ್ ವಿಡಿಯೋ ಬೇಕಂದ್ರೆ ಕಾದ್ ನೋಡಿ, ಮತ್ತೆ ಅಪ್ಲೋಡ್ ಮಾಡ್ತೀನಿ ನನ್ನ ಪೇಜಲ್ಲಿ. ಸೊ ಈ ವಿಡಿಯೋನ ಇಲ್ಲಿಗೆ ನಿಲ್ಸೋಣ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಸೊ ಗೈಸ್, ಈ ವಿಡಿಯೋ ಚೆನ್ನಾಗಿದ್ರೆ ಒಂದು ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಒಂದು ಫಾಲೋ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಬಾಯ್.